ಎಂದೂ ಮಾಸದ ಯಾರೂ ಕಸಿದುಕೊಳ್ಳಲಾಗದ ಸಂಪತ್ತು ಜ್ಞಾನ. ಜ್ಞಾನಕ್ಕೆ ಮಿಗಿಲಾದ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ದಿನ ಕಳೆದಂತೆ ಸೌಂದರ್ಯ ಮಂಕಾಗುತ್ತದೆ, ಯೌವನ ದಾಟಿ ಹೋಗುತ್ತದೆ. ಆದರೆ ಜ್ಞಾನ ಮಾತ್ರ ಪಕ್ವವಾಗುತ್ತದೆ. ಅದು ಎಲ್ಲರನ್ನೂ ತನ್ನೆಡೆಗೆ ಆಕರ್ಷಿಸುತ್ತದೆ, ಗೌರವಿಸುವಂತೆ ಮಾಡುತ್ತದೆ. 7. ಸುರಕ್ಷಿತ ವಲಯದಿಂದ ಹೊರಬ. ಇಲ್ಲದಿದ್ದರೆ ಸುರಕ್ಷಿತ ವಲಯ ನಿನ್ನನ್ನು ದುರ್ಬಲನಾಗಿಸುತ್ತದೆ. ನಾನು ಏನು ಮಾಡುತ್ತೇನೆ, ನಾನು ಏನನ್ನು ಸಾಧಿಸಲು ಹೊರಟಿದ್ದೇನೆ ಎಂಬುದನ್ನು ಹೇಳಿ ನಿನ್ನ ಸಾಮರ್ಥ್ಯದ ಬಗ್ಗೆ ಅವರಿಗೆ ನಂಬಿಸಲು ಪ್ರಯತ್ನಿಸಬೇಡ. ಬದಲಿಗೆ ಸಾಧಿಸಿ ತೋರಿಸು. ಆಗ ನೀನು ಏನನ್ನೂ ಹೇಳುವ ಅಗತ್ಯವಿಲ್ಲ. ಅವರನ್ನು ನಂಬಿಸುವ ಶ್ರಮ ಬೇಕಿಲ್ಲ. ಶ್ರಮ ಹಾಕಬೇಕಾದದ್ದು ಕ್ರಿಯೆಗೆ ಹೊರತು ಬೇರೆಯವರಲ್ಲಿ ನಂಬಿಕೆ ಮೂಡಿಸಲು ಅಲ್ಲ. ನಂಬಿಕೆ ಹುಸಿಯಾಗಬಹುದು, ಆದರೆ ಸಾಧನೆ ಹುಸಿಯಾಗುವುದಿಲ್ಲ. ಸಾಧನೆ ಅರ್ಥ ಮಾಡಿಸಲು ಶ್ರಮ ಬೇಕಿಲ್ಲ, ಸಾಧನೆ ಮಾಡಲು ಶ್ರಮ ಬೇಕು. ಜೀವನದ ಉದ್ದಕ್ಕೂ ಅನೇಕ ಸಮಸ್ಯೆಗಳು ಬರುತ್ತವೆ. ಸಮಸ್ಯೆ ಬಂದ ಮಾತ್ರಕ್ಕೆ ಕುಗ್ಗಬೇಕಾಗಿಲ್ಲ. ಪ್ರತಿಯೊಂದು ಸಮಸ್ಯೆಯೂ ವ್ಯಕ್ತಿತ್ವ ರೂಪಿಸುವ ಅತಿದೊಡ್ಡ ಅವಕಾಶ. ಜನರನ್ನು ಮೆಚ್ಚಿಸಲಿಕ್ಕೆ ಬದುಕಬೇಡ, ಬದಲಿಗೆ ನಿನ್ನ ಇಚ್ಛೆಯಂತೆ ಬದುಕು. ಜನರ ಅಭಿಪ್ರಾಯ ಬದಲಾಗುತ್ತದೆ. ಕಲ್ಲಿದ್ದಲು ತಾಪ ಮತ್ತು ಒತ್ತಡ ಸಹಿಸಿಕೊಂಡಿದ್ದರಿಂದಲೇ ವಜ್ರವಾಗಿರುವುದು. ವಜ್ರ ನಾನು ಹೊಳೆಯುತ್ತೇನೆಂದು ಯಾರಿಗೂ ಹೇಳಬೇಕಿಲ್ಲ, ಅದು ಎಲ್ಲರಿಗೂ ಗೊತ್ತು. ಕಲ್ಲಿದ್ದಲು ವಜ್ರವಾಗುತ್ತೇನೆಂದು ಹೇಳಿದ್ದರೆ ಜನ ನಂಬುತ್ತಿರಲಿಲ್ಲ, ಬದಲಿಗೆ ದಹಿಸಿತು ವಜ್ರವಾಯಿತು. ನಾವು ನಮ್ಮ ಗುರಿಯನ್ನು ತಲುಪಲಿ ಅಥವಾ ತಲುಪದಿರಲಿ, ಗುರಿಯ ಕಡೆಗಿನ ಹಾದಿಯುದ್ದಕ್ಕೂ ಖುಷಿಯಾಗಿರಬೇಕು. ನಮ್ಮ ಪ್ರಯಾಣದ ಹಾದಿಯನ್ನು ಆನಂದಿಸಬೇಕು. ಯಾವುದೇ ಕಾರ್ಯವನ್ನು ಖುಷಿಯಿಂದ ಆರಾಧಿಸಿ, ಖುಷಿಯಿಂದಲೇ ಮುಂದುವರೆಸಿದರೆ ಫಲಿತಾಂಶ ಕೂಡ ಸಿಹಿಯಾಗಿರುತ್ತದೆ. ದೌರ್ಬಲ್ಯವನ್ನೇ ಪ್ರಾಬಲ್ಯವನ್ನಾಗಿ ಪರಿವರ್ತಿಸಬಹುದು. ನಿಮಗೇನು ಇಷ್ಟವೋ ಅದನ್ನು ಮಾಡಿ. ಯಶಸ್ಸಿಗೆ ಮಾಸ್ಟರ್ ಪ್ಲಾನ್ ಎಂಬುದು ಇಲ್ಲವೇ ಇಲ್ಲ. ಮೊದಲು ನಿನ್ನನ್ನು ನೀನು ನಂಬು, ನಿನ್ನನ್ನು ನೀನು ಗೆಲ್ಲು, ಅನಂತರ ಜಗತ್ತೇ ನಿನ್ನದಾಗುತ್ತದೆ. 3ನೇ ದರ್ಜೆಯ ವ್ಯಕ್ತಿ ಬೇರೆಯವರ ಬಗ್ಗೆ ಚಿಂತಿಸುತ್ತಾನೆ. 2ನೇ ದರ್ಜೆಯ ವ್ಯಕ್ತಿ ತನ್ನ ಬಗ್ಗೆ ಚಿಂತಿಸುತ್ತಾನೆ. ಆದರ್ಶ ವ್ಯಕ್ತಿ ವಿಚಾರದ ಬಗ್ಗೆ, ಜ್ಞಾನದ ಬಗ್ಗೆ ಚಿಂತಿಸುತ್ತಾನೆ.